ಸ್ನೇಹಿತರೆ, ಕನ್ನಡದಲ್ಲಿ ಬರುವಂತಹ ಪ್ರಸಿದ್ಧ ಗಾದೆ ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದಲ್ಲಿರುವಂತಹ ಗಾದೆ ಮಾತುಗಳು ಜೀವನವನ್ನು ಸುಂದರವಾಗಿಸುವಂತಹ ಗಾದೆ ಮಾತುಗಳಾಗಿವೆ. ಗಾದೆಗಳನ್ನು ಪ್ರತಿಯೊಬ್ಬರೂ ಮನದಲ್ಲಿಟ್ಟುಕೊಳ್ಳಬೇಕು. ಆಗ ಮಾತ್ರ ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇಲ್ಲಿ ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಮತ್ತು ಮೌನದ ಬಗ್ಗೆ ಇದು ತಿಳಿಸಿಕೊಡುತ್ತದೆ. ಮಾತು ಮತ್ತು ಮೌನ ನಿಮ್ಮ ಹಿಡಿತದಲ್ಲಿದ್ದರೆ ಅದು ಜೀವನದಲ್ಲಿ ನಿಮ್ಮನ್ನು ಗೌರವದಿಂದ ಇರುವಂತೆ ಮಾಡುತ್ತದೆ. ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತದೆ. ತದನಂತರ ಮತ್ತೆ ಒಂದು ಗಾದೆಯಾಗಿರುವಂತಹ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅವರಿಗೆ ಬುದ್ಧಿ ಹೇಳಿ ತಂದೆ ತಾಯಿಗಳು ಬೆಳೆಸಬೇಕು. ಆಗ ಮಾತ್ರ ಅವರು ದೊಡ್ಡವರಾದ ಮೇಲೆ ತಂದೆ ತಾಯಿಗಳ ಮಾತು ಕೇಳುತ್ತಾರೆ. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಗಾದೆಯಾಗಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಗಾದೆ ಇದೆ. ಅತಿಯಾಸೆ ಗತಿಗೇಡು. ಜೀವನದಲ್ಲಿ ಅತಿಯಾಸೆ ಇರಬಾರದು, ಏಕೆಂದರೆ ಅದು ನಿಮ್ಮನ್ನು ಕಷ್ಟಕ್ಕೆ ದೂರುತ್ತದೆ. ಅತಿಯಾಸೆ ಇರಬೇಕು ಯಾವ ಸಮಯದಲ್ಲಿ ಅಂತ ಹೇಳೋದಾದರೆ ಅದು ನಿಮ್ಮ ಸಾಮರ್ಥ್ಯದ ಅನುಸಾರವಾಗಿ ಇರಬೇಕು. ಇಲ್ಲವಾದಲ್ಲಿ ನಿಮ್ಮ ಜೀವನದ ಸಂತೋಷವನ್ನು ಹಾಳು ಮಾಡುತ್ತದೆ. ಅದೇಗೆಂದರೆ ಒಬ್ಬ ಮನುಷ್ಯ ಎಷ್ಟು ಊಟ ಮಾಡಬೇಕೋ ಅಷ್ಟೇ ಊಟ ಮಾಡಬೇಕು. ಇಲ್ಲವಾದಲ್ಲಿ ಅದು ಹೊರಬರುವ ಸಾಧ್ಯತೆ ಇರುತ್ತದೆ. ಮತ್ತು ಅದರ ಜೊತೆಗೆ ಹೇಳೋದಾದರೆ ಒಬ್ಬ ಮನುಷ್ಯ ಎಷ್ಟು ಆರಬೇಕು, ಎಷ್ಟು ಆರಬಲ್ಲ ಅಂದರೆ 15ರಿಂದ 30 ಅಡಿ ಆರಬಲ್ಲ. ಅವನು 1000 ಅಡಿ ಆರುತ್ತೇನೆ ಎಂದು ಹೇಳಿದರೆ ಅದು ಅಸಾಧ್ಯ. ಈ ರೀತಿ ತನ್ನ ಸಾಮರ್ಥ್ಯದ ಅನುಸಾರವಾಗಿ ತನ್ನ ಆಸೆಗಳನ್ನು ಇಟ್ಟುಕೊಳ್ಳಬೇಕು. ಸ್ನೇಹಿತರೆ, ಇಲ್ಲೊಂದು ಮತ್ತೊಂದು ಗಾದೆ ಇದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ನೋಡಿ, ಈ ಒಂದು ಗಾದೆಯ ಅರ್ಥ ಹೇಳೋದಾದರೆ ದೇಶವನ್ನು ಸುತ್ತಬೇಕು, ಇಲ್ಲವಾದಲ್ಲಿ ಕೋಶವನ್ನು ಅಂದರೆ ಪುಸ್ತಕವನ್ನು ಓದಬೇಕು. ದೇಶವನ್ನು ಸುತ್ತಲಿಕ್ಕೆ ನನ್ನ ಬಳಿ ಕಾಸಿಲ್ಲ ಅಂತ ಅಂದಾಗ ನೀವು ಪುಸ್ತಕದ ಬಳಿ ಹೋಗಿ ಅದರ ಜ್ಞಾನವನ್ನು ಪಡಿಬೇಕಾಗ್ತದೆ. ಆಗ ನಿಮ್ಮ ಜ್ಞಾನ ಹೆಚ್ಚಾಗ್ತದೆ. ಇವೆರಡನ್ನು ಮಾಡಲಿಕ್ಕೆ ಸಾಧ್ಯ ಎಂದು ನಿಮಗೆ ಅನಿಸಿದರೆ ನೀವಿಷ್ಟೇ ಏನಿಲ್ಲ, ದೇಶವನ್ನು ಸುತ್ತೋದ್ರ ಜೊತೆಗೆ ಜ್ಞಾನವನ್ನು ಪಡೀರಿ. ಆಗ ನಿಮಗೆ ಒಂದು ಅನುಭವ ಸಿಗುತ್ತೆ. ನಮ್ಮ ದೇಶ ಯಾವ ರೀತಿ ಇದೆ, ಸುಂದರವಾಗಿದೆಯಾ, ಏನು ವಿಚಿತ್ರವಾಗಿದೆಯಾ ಎಂಬುದನ್ನು ನಿಮಗೆ ಅದು ತಿಳಿಯುತ್ತೆ. ಇಷ್ಟೆಲ್ಲ ಗಾದೆಗಳನ್ನು ನಾನು ಹೇಳಿದೆ. ಈ ಗಾದೆಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್, ಒಂದು ಸಬ್ಸ್ಕ್ರೈಬ್ ಇರಲಿ, ಅದರ ಜೊತೆಗೆ ಶೇರ್ ಇರಲಿ. ಹಿಂಗೆ ನನ್ನ ಪ್ರೋತ್ಸಾಹಿಸಿದರೆ ನಿಮಗೆ ಒಳ್ಳೊಳ್ಳೆಯ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ನಮಸ್ಕಾರ.